ವಾರ್ತೆಯ ಮುಖ್ಯಾಂಶಗಳು. ಎರಡನೇ ಬಾರಿ ಅತ್ಯುತ್ತಮ ವಿಮಾನ ವ್ಯವಸ್ಥಾಪಕ ಪ್ರಶಸ್ತಿ ಪಡೆದ ಶಿರ್ಸಿಯ ಸಂತೋಷ್ ವೇರ್ಣೇಕರ್. ಸಂಸದ ಕಾಗೇರಿಯವರ ಜನ್ಮದಿನದಂದು ಕೋಳಿಗಾರ್ ಶಾಲೆಗೆ ವಾಟರ್ ಫಿಲ್ಟರ್ ದೇಣಿಗೆ. ಬೈಕ್ ಅಪಘಾತದಲ್ಲಿ ಗಾಯಗೊಂಡಿದ್ದ ಕೂರ್ಲಿ ಗ್ರಾಮದ ಯುವಕ ಮನ್ಮಥ ವಾಸು ನಾಯ್ಕ್ ನಿಧನ. ಎಸ್ಡಿಎಂಸಿಯವರ ಅಡುಗೆ ರುಚಿಗೆ ಮನಸೋತ ಮಕ್ಕಳು. ಮುಂಡಗೋಡ ತಾಲೂಕಿನ ಕುರ್ಲಿ ಗ್ರಾಮದ ನಿವಾಸಿ ಮನ್ಮಥ ವಾಸು ನಾಯ್ಕ್ ಅವರು ಕಳೆದ ಕೆಲವು ತಿಂಗಳುಗಳ ಹಿಂದೆ ಸಂಭವಿಸಿದ ಬೈಕ್ ರಸ್ತೆ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡು ಕೋಮಾ ಸ್ಥಿತಿಗೆ ತಲುಪಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಅವರು ಇಂದು ನಿಧನರಾಗಿದ್ದಾರೆ. ಕೆಲವು ತಿಂಗಳುಗಳ ಹಿಂದೆ ಮನ್ಮಥ ಅವರು ತಮ್ಮ ಸ್ನೇಹಿತ ಪ್ರದೀಪ್ ನಾಯ್ಕ್ ಅವರೊಂದಿಗೆ ಯಲ್ಲಾಪುರದಿಂದ ಬೈಕ್ನಲ್ಲಿ ಬರುತ್ತಿದ್ದ ವೇಳೆ ಬೈಕ್ ಸ್ಕಿಡ್ ಆಗಿ ಅಪಘಾತ ಸಂಭವಿಸಿತ್ತು. ಈ ದುರ್ಘಟನೆಯಲ್ಲಿ ಬೈಕ್ ಚಲಾಯಿಸುತ್ತಿದ್ದ ಪ್ರದೀಪ್ ನಾಯ್ಕ್ ಅವರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದರೆ ಮನ್ಮಥ ಅವರ ತಲೆಗೆ ತೀವ್ರ ಪೆಟ್ಟಾಗಿ ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆರಂಭದಲ್ಲಿ ಧಾರವಾಡದ ಎಸ್ಡಿಎಂಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದ್ದು, ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ವೈದ್ಯರು ಸಾಕಷ್ಟು ಪ್ರಯತ್ನಿಸಿದರೂ ಅವರು ಕೋಮಾ ಸ್ಥಿತಿಯಿಂದ ಹೊರಬರಲಿಲ್ಲ. ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಮನ್ಮಥ ವಾಸು ನಾಯ್ಕ್ ಅವರ ನಿಧನದ ಸುದ್ದಿ ತಿಳಿಯುತ್ತಿದ್ದಂತೆಯೇ ಕುಟುಂಬಸ್ಥರು, ಬಂಧು ಬಳಗ, ಸ್ನೇಹಿತರು ಹಾಗೂ ಅಪಾರ ಅಭಿಮಾನಿಗಳು ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ. ಮನ್ಮಥ ವಾಸು ನಾಯ್ಕ್ ಅವರ ನಿಧನದ ಸುದ್ದಿ ತಿಳಿಯುತ್ತಿದ್ದಂತೆಯೇ ಕುಟುಂಬಸ್ಥರು, ಬಂಧು ಬಳಗ, ಸ್ನೇಹಿತರು ಹಾಗೂ ಅಪಾರ ಅಭಿಮಾನಿಗಳು ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ. ಅವರ ಅಗಲಿಕೆ ಕುರ್ಲಿ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ದುಃಖದ ವಾತಾವರಣವನ್ನುಂಟು ಮಾಡಿದೆ. ಸರ್ಕಾರಿ ಪ್ರಾಥಮಿಕ ಶಾಲೆಯ ಬಿಸಿಯೂಟ ಸಿಬ್ಬಂದಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರಿಂದ ಇಲ್ಲಿಯ ಗಾಂಧಿನಗರದ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಆ ಶಾಲೆಯ ಎಸ್ಡಿಎಂಸಿಯವರೇ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ಬಡಿಸಿದರು. ಇಷ್ಟು ದಿನ ಬಿಸಿ ಊಟದ ಸಿಬ್ಬಂದಿಗಳಿಂದ ಊಟದ ರುಚಿ ಸವಿದಿದ್ದ ಮಕ್ಕಳು ಎಸ್ಡಿಎಂಸಿಯವರ ಊಟದ ರುಚಿ ನೋಡಿ ಖುಷಿಪಟ್ಟರು. ಎಸ್ಡಿಎಂಸಿ ಅಧ್ಯಕ್ಷ ರಾಮು ಗಾಜಿನ ಮತ್ತಿತರರು ಅಡಿಗೆ ಮಾಡಿ ಬಡಿಸುವಲ್ಲಿ ಸಹಕರಿಸಿದರು. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಜನ್ಮದಿನದ ಅಂಗವಾಗಿ ತಾಲೂಕಿನ ಕೋಳಿಗಾರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರು ಹಾಗೂ ಟ್ರಸ್ಟ್ನ ಅಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆ ಅವರು ಕುಡಿಯುವ ನೀರಿನ ವಾಟರ್ ಫಿಲ್ಟರ್ ದೇಣಿಗೆಯಾಗಿ ನೀಡಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅನಂತಮೂರ್ತಿ ಹೆಗಡೆ, ಅಭಿವೃದ್ಧಿ ಚಿಂತನೆಯುಳ್ಳ ನಮ್ಮ ಆತ್ಮೀಯ ಸಂಸದರಾದ ಕಾಗೇರಿಯವರ ಜನ್ಮದಿನದಂದು ಶಾಲೆಗೆ ವಾಟರ್ ಫಿಲ್ಟರ್ ಕೊಡುಗೆಯಾಗಿ ನೀಡುತ್ತಿರುವುದು ನನಗೆ ಹೆಮ್ಮೆಯ ತಂದಿದೆ. ಭಗವಂತನು ಅವರಿಗೆ ಇನ್ನಷ್ಟು ಹೆಚ್ಚಿನ ಅಧಿಕಾರ ಹಾಗೂ ಆಯಸ್ಸು, ಆರೋಗ್ಯವನ್ನು ನೀಡಿ ಜನಸೇವೆ ಮಾಡಲು ಶಕ್ತಿ ಕೊಡಲಿ. ನಮ್ಮ ಟ್ರಸ್ಟ್ ವತಿಯಿಂದ ಈಗಾಗಲೇ ಅನೇಕ ಶಾಲೆಗಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಿಗೆ ವಾಟರ್ ಫಿಲ್ಟರ್ ಗಳನ್ನು ಕೊಡುಗೆಯಾಗಿ ನೀಡಿದ್ದೇವೆ. ಈ ಶಾಲೆಯ ಅಡುಗೆ ಕೋಣೆಯ ಕಟ್ಟಡಕ್ಕೆ ನಿರ್ಮಾಣಕ್ಕೆ ಹಣಕಾಸಿನ ಅವಶ್ಯಕತೆ ಇದ್ದು, ಅದರ ನಿರ್ಮಾಣಕ್ಕೆ ತಮ್ಮಿಂದಾಗುವ ಸಹಾಯ ನೀಡುವುದಾಗಿ ಹೇಳಿದರು. ಆರ್ಥಿಕವಾಗಿ ಕಷ್ಟದಲ್ಲಿರುವವರಿಗೆ ಸಹಕಾರ ನೀಡುತ್ತಾ ಬಂದಿದ್ದೇನೆ. ನಮ್ಮ ಜೀವನದಲ್ಲಿ ಅವಶ್ಯಕತೆ ಇರುವವರಿಗೆ ದಾನ ಮಾಡುವಂತಹ ಗುಣವನ್ನು ಬೆಳೆಸಿಕೊಳ್ಳಬೇಕು. ಸನ್ಮಾನ ಮಾಡಿದಾಗ ನಾನು ಏನೋ ಸಾಧನೆ ಮಾಡಿದ್ದೇನೆ ಎಂದಲ್ಲ, ಬದಲಿಗೆ ನನ್ನ ಮೇಲಿನ ಜವಾಬ್ದಾರಿ ಮತ್ತಷ್ಟು ಹೆಚ್ಚಾಗುತ್ತದೆ ಎಂದು ಹೇಳಿದರು. ಶಿರಸಿಯ ರಾಮನ್ಬೈಲ್ನ ನಿವಾಸಿಗಳಾದ ಸಂತೋಷ್ ಸತ್ಯನಾರಾಯಣ ವೇರ್ಣೇಕರ್ ಅವರು 2026-27ನೇ ಸಾಲಿನ ಅತ್ಯುತ್ತಮ ವಿಮಾನ ವ್ಯವಸ್ಥಾಪಕ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ಇದು ರಾಷ್ಟ್ರಮಟ್ಟದ ಅವಾರ್ಡ್ ಆಗಿದ್ದು, ಸಂತೋಷ್ ಅವರಿಗೆ ನಿರಂತರ ಎರಡನೇ ಬಾರಿಗೆ ಈ ಪ್ರಶಸ್ತಿ ಒಲಿದು ಬಂದಂತಾಗಿದೆ. ಕಳೆದ ಸಾಲಿನಲ್ಲಿಯೂ ಅವರು ಪ್ರಶಸ್ತಿ ಗಳಿಸಿದ್ದರು. ಹುಬ್ಬಳ್ಳಿಯ ಖಾಸಗಿ ವಿಮಾನ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಇವರು ಸಣ್ಣ ವಯಸ್ಸಿನಲ್ಲಿಯೇ ದೊಡ್ಡ ಸಾಧನೆ ಮಾಡಿದಂತಾಗಿದೆ. ವಿವಿಧ ಕ್ಷೇತ್ರದಲ್ಲಿ ಅತ್ಯುತ್ತಮ ಕೊಡುಗೆ ನೀಡಿದ ವ್ಯಕ್ತಿಗಳು ಗುರುತಿಸಿ ಗೌರವಿಸುವ ಇಂಡಿಯಾ ಸ್ಟಾರ್ ವರ್ಲ್ಡ್ ರೆಕಾರ್ಡ್ ಮತ್ತು ಸ್ಟಾರ್ ಫ್ಯಾಷನ್ ಅವಾರ್ಡ್ 2026 ಆನ್ಲೈನ್ ಪ್ರಶಸ್ತಿ ಕಾರ್ಯಕ್ರಮ ಆಯೋಜಿಸಿತ್ತು. ವಾಯುಯಾನ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ ಸಂತೋಷ್ ಇದನ್ನ ಗಿಟ್ಟಿಸಿಕೊಂಡು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ.
ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಇದು ದಾಖಲೆಯಾಗಿದೆ. ಈ ಮನ್ನಣೆ ಸಮರ್ಪಣೆ ಮಾಡಿದ ಸಂಸ್ಥೆಯು ಸಂತೋಷ್ ಅವರ ಸಾಧನೆ ಕೊಂಡಾಡಿದ್ದು, ಕೌಶಲ್ಯ ಮತ್ತು ವಾಯುಯಾನ ಉದ್ಯಮಕ್ಕೆ ಮಹತ್ವದ ಕೊಡುಗೆಗಳ ಪ್ರತಿಬಿಂಬವಾಗಿದ್ದು, ಅವರ ಕಠಿಣ ಪರಿಶ್ರಮ ಇತರರಿಗೆ ಮಾದರಿಯಾಗಿದೆ ಎಂದಿದ್ದಾರೆ. ಈ ಪ್ರಶಸ್ತಿಯ ಶ್ರೇಷ್ಠತೆಗೆ ಅವರ ಬದ್ಧತೆ ಮತ್ತು ವಾಯುಯಾನ ಕ್ಷೇತ್ರವನ್ನು ಎತ್ತರಕ್ಕೆ ಕೊಂಡೊಯ್ಯುವ ಸಂತೋಷ್ ಅವರ ಪ್ರಯತ್ನ ಎತ್ತಿ ತೋರಿಸುತ್ತದೆ ಎಂದು ಸಂಸ್ಥೆ ಕೊಂಡಾಡಿದೆ. ಈ ಮನ್ನಣೆ ಹೊಸ ಮೈಲುಗಲ್ಲನ್ನು ತಲುಪಲು ಸಾಧ್ಯ ಮತ್ತು ಇತರರಿಗೆ ಸ್ಫೂರ್ತಿ ಎಂದು ಹೇಳಿಕೊಂಡಿದೆ. ಸಂತೋಷ್ ಅವರು ಶಿರ್ಸಿ ರಾಮನ್ಬೈಲ್ನ ಚಿನ್ನ ಬೆಳ್ಳಿ ಕೆಲಸ ಮಾಡುತ್ತಿರುವ ಸತ್ಯನಾರಾಯಣ ನಾಗಪ್ಪ ವಿರಣೇಕರ್ ಮತ್ತು ನಾಗರತ್ನ ದಂಪತಿಗಳ ಪುತ್ರನಾಗಿದ್ದಾನೆ.